ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಶಿವು ವ್ಲಾಗ್ಸ್. ಈ ವಿಡಿಯೋ ಬಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಕ್ರಿಸ್ಮಸ್ ಹಾಲಿಡೇ ಮತ್ತು ಇಯರ್ ಎಂಡ್ ಆಗಿದ್ದರಿಂದ ನಾವು ಒಂದು ವೆಕೇಷನ್ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ಯಾವ ಡೆಸ್ಟಿನೇಷನ್ ಅಂತ ನಾನು ಮುಂದೆ ತಿಳಿಸ್ತೀನಿ. ಇವಾಗೇ ಹೇಳಿದ್ರೆ ನಿಮಗೆ ಸರ್ಪ್ರೈಸ್ ಅಂತ ಅನಿಸಲ್ಲ. ನಾವು ಮನೆ ಬಿಟ್ಟಾಗ ಅರ್ಲಿ ಮಾರ್ನಿಂಗ್ 4 o'clock ಆಗಿತ್ತು. ನಾವು ಏರ್ಪೋರ್ಟ್ ರೀಚ್ ಆದಾಗ 5:15 ಆಗಿತ್ತು ಮತ್ತು ನಮಗೆ ಫ್ಲೈಟ್ ಇದ್ದಿದ್ದು 7:55ಗೆ. ಸೊ ನಾವು 2 hours ಮುಂಚೆನೇ ಬಂದಿದ್ವಿ. ಮತ್ತು ನಾವು ಬೋರ್ಡಿಂಗ್ ಪಾಸ್ನ ವೆಬ್ ಚೆಕ್ ಇನ್ ಮಾಡ್ಕೊಂಡಿದ್ವಿ ಮುಂಚೆನೇ. ಹಾಗಾಗಿ ನಾವು ಡೈರೆಕ್ಟ್ ಬ್ಯಾಗೇಜ್ ಕೌಂಟರ್ಗೆ ಹೋದ್ವಿ. ನಾವಲ್ಲಿ ನಮ್ಮ ಲಗೇಜ್ನ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ಫೈನಲಿ ಸೆಕ್ಯೂರಿಟಿ ಚೆಕ್ ಇನ್ ಮುಗಿಸ್ಕೊಂಡು ನಾವು ಲಾಬಿಲಿ ಬಂದು ಕೂತ್ಕೊಂಡ್ವಿ. ಆಮೇಲೆ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಟರ್ಮಿನಲ್ 2 ಲಾಬಿನಲ್ಲಿ ನಿಮಗೆ ದೇವ್ರದ್ದು ವಿಗ್ರಹಗಳನ್ನ ನೋಡೋ ಅಂಥದ್ದು ಸಿಗುತ್ತೆ. ಶಿವ, ಆಂಜನೇಯ, ವಿಷ್ಣು ಮತ್ತು ಶ್ರೀದೇವಿ ಎಲ್ಲ ಥರದ್ದು ವಿಗ್ರಹನ ಅಲ್ಲಿ ಇಟ್ಟಿದ್ರು. ಲಾಸ್ಟ್ ಟೈಮ್ ನಾವು ಬಾಲಿಗೆ ಹೋಗ್ಬೇಕಾದ್ರೆ ಈ ಒಂದು ವಿಗ್ರಹ ಎಲ್ಲ ನಾನು ನೋಟಿಸ್ ಮಾಡಿರಲಿಲ್ಲ. ಬಿಕಾಸ್ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೆಕ್ ಇನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಬಟ್ ಇವಾಗ ತುಂಬ ಫ್ರೀ ಇತ್ತು. ಬೇಗ ನಾವೆಲ್ಲ ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ತುಂಬ ಟೈಮ್ ಇದ್ದಿದ್ದರಿಂದ ನಾವು ಎಲ್ಲ ಥರ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಡಿಪಾರ್ಚರ್ ಗೇಟ್ ಹತ್ರ ಬಂದ್ವಿ. ಸೊ ನಾವೀ ಸಲ ಟ್ರಾವೆಲ್ ಮಾಡ್ತಾ ಇರೋ ಏರ್ಲೈನ್ಸ್ ಬಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಡೆಸ್ಟಿನೇಷನ್ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಹಮದಾಬಾದ್. ಇದಿರೋದು ಗುಜರಾತಲ್ಲಿ. ಸೊ ನಮ್ಮ 1 week ಜರ್ನಿ ಗುಜರಾತಲ್ಲಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವು ಈ ವ್ಲಾಗಲ್ಲಿ ನಾವು ಗುಜರಾತ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಡ್ಯೂರೇಷನ್ ಬಂದು 6 days 7 nights ಇಲ್ಲಿ. ಸೊ ಇದರಲ್ಲಿ ನಾವು ಎಲ್ಲ ಪ್ಲೇಸಸ್ ಅನ್ನೋದಕ್ಕಿಂತ ನಮಗೆ ಯಾವುದಾದ್ರು ಫೇವ್ರೇಟ್ ಪ್ಲೇಸಸ್ ಅಂತ ಅಂದ್ಕೊಂಡಿದ್ದೆವು. ವಿಶ್ ಲಿಸ್ಟ್ ಪ್ಲೇಸಸ್ ಯಾವುದಿತ್ತು ಅದನ್ನು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ನಾವು ಟ್ರಾವೆಲ್ ಮಾಡ್ತಿರೋದು 1.5 the ಸಿಟಿಯಿಂದ ಇನ್ನೊಂದು ಬಾರ್ಡರ್ ಆಫ್ ದ ಸಿಟಿ ಗುಜರಾತ್ಗೆ ಹೋಗ್ತಾ ಇರೋದು, ರನ್ ಆಫ್ ಕಚ್ಗೆ. ಸೊ ನಮ್ಮ ವಿಶ್ ಲಿಸ್ಟಲ್ಲಿ ಯಾವ ಪ್ಲೇಸಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಫಸ್ಟ್ ಬಂದು ಕಚ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಕಚ್ ಉತ್ಸವ ನಡೆಯುತ್ತೆ. ಸೊ ನಾವು ರನ್ ಆಫ್ ಕಚ್ಗೆ ಹೋಗಿ ಅಲ್ಲಿ ಕಚ್ ಉತ್ಸವ ನೋಡಬೇಕು ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್ನು. ಅದಾದಮೇಲೆ ನೆಕ್ಸ್ಟು ದ್ವಾರಕಾ ಇದೆ. ಸೊ ಅಲ್ಲಿಂದ ದ್ವಾರಕಾ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ದ್ವಾರಕಾ ಕೃಷ್ಣ ನಗರ. ಸೊ ಅದರಿಂದ ಅದನ್ನು ಕೂಡ ಜೀವನದಲ್ಲಿ ಒಂದ್ಸತಿ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ದ್ವಾರಕಾ ಹೋಗಬೇಕು ಅಂತ, ಅದು ಕೂಡ ನಮ್ಮದು ವಿಶ್ ಲಿಸ್ಟ್ ಪ್ಲೇಸಸ್ಸಲ್ಲಿ ಅದು ಕೂಡ ಒಂದು. ಅದಾದಮೇಲೆ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಮ್ಮ ಇಡೀ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. 12 ಜ್ಯೋತಿರ್ಲಿಂಗದಲ್ಲಿ ಸೊ ಅದರಲ್ಲಿ ಗುಜರಾತಲ್ಲಿನೇ 2 ಜ್ಯೋತಿರ್ಲಿಂಗ ಬರುತ್ತೆ. ಒಂದು ಸೋಮನಾಥ್ ಜ್ಯೋತಿರ್ಲಿಂಗ, ಅದನ್ನು ನಾರ್ಮಲ್ ಆಗಿ ಇದೇ ಮೊದಲನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಜ್ಯೋತಿರ್ಲಿಂಗ ಇದೆ, ಅದು ನಾಗೇಶ್ವರ ಜ್ಯೋತಿರ್ಲಿಂಗ. ಸೊ ಇವೆರಡು ಪ್ಲೇಸಸ್ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ದು ಇನ್ನೊಂದು ವಿಶ್ ಲಿಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸೊ ಇಷ್ಟು ಪ್ಲೇಸಸ್ಗಳಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ಯಾವ ಪ್ಲೇಸಸ್ ಸಿಗುತ್ತೋ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಇವತ್ತು ಬೆಳಿಗ್ಗೆ 10:30ಕ್ಕೆ ಏರ್ಪೋರ್ಟಿಂದ ಈಚೆ ಬಂದ್ವಿ. ಸೊ ಆಮೇಲಿಂದ ಕ್ಯಾಬ್ಸಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ನಾವು ಸ್ಟಾರ್ಟಿಂಗು ಇಲ್ಲಿಂದ ಅಹಮದಾಬಾದಿಂದ ರನ್ ಆಫ್ ಕಚ್ ಬಂದು ಆಲ್ಮೋಸ್ಟ್ 420 kilometers ಇದೆ, 430 kilometers ಆಗುತ್ತೆ ಅಹಮದಾಬಾದಿಂದ. ತುಂಬಾ ದೂರ ಇದೆ. ಎಂಟರ್ ಡೇ ಟ್ರಾವೆಲಿಂಗಲ್ಲಿ ಹೊರಟಾಗುತ್ತೆ. ಸೊ ಅದಕ್ಕೆ ನಮ್ಮದು ಟ್ರಿಪ್ ಪ್ಲ್ಯಾನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಇವತ್ತು ನೈಟು ಹೋಗ್ಬಿಟ್ಟು ಬೂಜಲ್ಲಿ ಸ್ಟೇ ಆಗ್ತೀವಿ. ಅಲ್ಲಿ ಅಹಮದಾಬಾದ್ ಟು ಬೂಜ್ ನಾವೇ ಟ್ರಾವೆಲ್ ಮಾಡ್ತಾ ಇರೋದು. ಬೂಜಲ್ಲಿ ಅಲ್ಲೂ ಕೂಡ ಕೆಲವೊಂದು ಮೆಮೋರಿಯಲ್ ಹಾಲ್ಸು ಮತ್ತು ಒಂದು ದೇವಸ್ಥಾನ ಇದೆ. ಸೊ ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ನಾವು ವಿಸಿಟ್ ಮಾಡಿದಾಗ ನಿಮಗೆ ಖಂಡಿತ ವಿಡಿಯೋದಲ್ಲಿ ತೋರಿಸ್ತೀವಿ. ಅಹಮದಾಬಾದಲ್ಲಿ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಟ್ರಾವೆಲ್ ಮಾಡೋದು ಯಾವ ರೋಡಲ್ಲಿ ಕೂಡ ಎಲ್ಲೂ ಪಾಟ್ ಹೋಲ್ಸ್ ಎಲ್ಲ ನಾವೇನೂ ನೋಡಲಿಲ್ಲ. ಮತ್ತು ಟ್ರಾಫಿಕ್ ಕೂಡ ತುಂಬ ಜಾಸ್ತಿ ಇಲ್ಲಿ ಕಾಣಿಸ್ಲಿಲ್ಲ. ಮತ್ತು ಎಲ್ಲ ಕಡೆ ಮಧ್ಯದಲ್ಲಿ ಮರಗಳನ್ನ ಮತ್ತು ಗಿಡಗಳನ್ನ ಬೆಳೆಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಗ್ರೀನರಿ ಆಗಿದೆ ತುಂಬ ಸಿಟಿ.
ಬರಬೇಕಾದ್ರೆ ರೀಸೆಂಟಾಗಿ ಓಪನ್ ಆಗಿರೋ ಅಟಲ್ ಸೇತುವೆ ಕೂಡ ನೋಡಿದ್ವಿ. ದಟ್ ಈಸ್ ಅಟಲ್ ಬ್ರಿಡ್ಜ್. ಇದನ್ನು ಸಬರ್ಮತಿ ರಿವರ್ ಮೇಲೆ ಕಟ್ಟಿದ್ದಾರೆ. ಅದು ಕೂಡ ನಮಗೆ ಆನ್ ದ ವೇ ನೋಡೋದಕ್ಕೆ ಸಿಕ್ತು. ನಮ್ಮ ಬೆಂಗಳೂರಲ್ಲಿ BMTC ಎಲ್ಲ ಗ್ರೀನ್ ಕಲರ್, ಬ್ಲೂ ಕಲರ್ ಇದ್ದರೆ, ಅಹಮದಾಬಾದಲ್ಲಿ ಸಿಟಿ ಬಸ್ಸಸ್ ಎಲ್ಲ ರೆಡ್ ಕಲರಲ್ಲಿದೆ. ಅದಾದಮೇಲೆ ಇಲ್ಲಿ ಕೂಡ ಆಟೋಗಳೆಲ್ಲ ಬೆಂಗಳೂರು ಥರನೇ ಗ್ರೀನ್ ಕಲರ್ ಆಟೋಸ್ ಇಲ್ಲೂ ಕೂಡ. ನಾವು ಬ್ರೇಕ್ಫಾಸ್ಟ್ನ ಫ್ಲೈಟಲ್ಲೇ ತಿನ್ಕೊಂಡಿದ್ವಿ ಲೈಟಾಗಿ. ಸೊ ನಾವು ಬ್ರೇಕ್ಫಾಸ್ಟ್ ಎಲ್ಲೂ ನಿಲ್ಲಿಸಿರಲಿಲ್ಲ ಬೆಳಿಗ್ಗೆ. ಸೊ ನೆಕ್ಸ್ಟು ನಾವು ನಿಲ್ಲಿಸಿದ್ದೆ ಊಟಕ್ಕೆ 3 ಗಂಟೆಗೆ ಆನೆಸ್ಟ್ ಫುಡ್ ಕೋರ್ಟಲ್ಲಿ. ಇದು ಆನ್ ದ ವೇ ರೋಡ್ ಸೈಡಲ್ಲೇ ಇತ್ತು. ಫುಡ್ ಕೋರ್ಟ್ ತುಂಬ ಚೆನ್ನಾಗಿ ಅನಿಸ್ತು. ಸೊ ನಾವು ಅದಕ್ಕೆ ಊಟಕ್ಕೆ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಇಲ್ಲಿ ನಾವು ಬಟರ್ ಕುಲ್ಚಾ ಮತ್ತು ಮಸಾಲ ಪಾಪಡ್ ತೊಗೊಂಡ್ವಿ. ಅದಾದಮೇಲೆ ಐಸ್ ಕ್ರೀಮ್ ಮತ್ತು ಸಲಾಡ್ ತೊಗೊಂಡಿದ್ವಿ ನಾವು. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ನೆಕ್ಸ್ಟು ಬೂಜ್ಗೆ ಕರೆಕ್ಟಾಗಿ ಡೈರೆಕ್ಟಾಗಿ ಹೊರಟ್ವಿ. ಸೊ ಆನ್ ದ ವೇ ನಮಗೆ ರೋಡ್ ಸೈಡಲ್ಲಿ ಈ ಸಾಲ್ಟ್ ಎಕ್ಸ್ಟ್ರಾಕ್ಷನ್ ಇದೆಲ್ಲ ನೋಡೋದಕ್ಕೆ ಸಿಕ್ತು. ಬೂಜ್ ರೀಚ್ ಆದಾಗ ರಾತ್ರಿ 7:30 ಆಗಿತ್ತು. ಸೊ ನಾವು ಬೂಜಿಗೆ ಬಂದಮೇಲೆ ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ದು ಸ್ವಾಮಿನಾರಾಯಣ ದೇವಸ್ಥಾನ. ಇದು ಬೂಜಲ್ಲಿ 2 ಕಡೆ ಇದೆ. ನಾವು ಒಂದು ಕಡೆ ದೇವಸ್ಥಾನಕ್ಕೆ ಹೋದಾಗ ಅದು ಆಲ್ರೆಡಿ ಕ್ಲೋಸ್ ಇತ್ತು. ಸೊ ಇನ್ನೊಂದು ಬಂದು ಇದೇ ಫೇಮಸ್ಸು. ಇದನ್ನು ಬೂಜಿಗೆ ನೀವು ಯಾವಾಗಾದರೂ ಬಂದರೆ ಈ ದೇವಸ್ಥಾನವನ್ನು ಮಾತ್ರ ಖಂಡಿತ ಮಿಸ್ ಮಾಡ್ಕೊಬೇಡಿ. ಇದು ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ಮಾರ್ಬಲ್ ಆರ್ಕಿಟೆಕ್ಚರ್. ಇದು ಕಂಪ್ಲೀಟ್ ಆಗಿ ದೇವಸ್ಥಾನ ಎಲ್ಲಾನು ಕೂಡ ಮಾರ್ಬಲಲ್ಲೇ ಕಟ್ಟಿದ್ದಾರೆ. ಇಲ್ಲಿ ಕೃಷ್ಣನದು 5 ದ್ವಾರಗಳಿದೆ. ಅಂದರೆ 5 ಬಾಗಿಲಲ್ಲೂ ಕೂಡ 5 ಥರದ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಧಾ ಕೃಷ್ಣ ಇದ್ದಾರೆ 5 ಬಾಗಿಲಲ್ಲೂ ಕೂಡ. ಮತ್ತು ಅವ್ರನ್ನ ಬೇರೆ ಬೇರೆ ಹೆಸರಲ್ಲಿ ಇಲ್ಲಿ ಅದನ್ನು ಕರೀತಾರೆ ಕೂಡ. ಮತ್ತು ಇದು ದೇವಸ್ಥಾನದೊಳಗಡೆ ಇದನ್ನ ಕಟ್ಟಿರೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿಗೆ ಮಾರ್ಬಲ್ ತರಿಸಿ ಆ ಮಾರ್ಬಲ್ನ ಕಟ್ ಮಾಡಿ ಡಿಸೈನ್ ಆಗಿ ಯಾವ ಥರ ಸ್ಕಲ್ಪ್ಚರ್ ಇದು ಮಾಡಬೇಕು ಆ ಥರ ವೆರೈಟಿನಲ್ಲಿ ಇಲ್ಲಿ ಕಟ್ಟಿ ಕೆತ್ತನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಒಳಗಡೆ ಕಂಪ್ಲೀಟ್ ವೈಟ್ ಆಗಿ ಕಾಣಿಸುತ್ತೆ ಮತ್ತು ತುಂಬ ಪ್ಲೆಸೆಂಟ್ ಫೀಲ್ ಕೊಡುತ್ತೆ ಕೂಡ. ನೋಡಿಕೊಂಡು ನೆಕ್ಸ್ಟು ಸ್ಟ್ರೇಟ್ ಅವೇ ನಾವು ರೂಮ್ ಹೊರಟಿದ್ವಿ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ಊಟಕ್ಕೆ ಇದು ಆನಂದ ರೆಸ್ಟೋರೆಂಟ್ ಅಂತ ಕಾಣಿಸ್ತು. ಇದು ತುಂಬ ಚೆನ್ನಾಗಿದೆ ಅನಿಸ್ತು, ತುಂಬ ಡೆಕೋರೇಟಿವ್ ಆಗಿತ್ತು. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. ಸೊ ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಇಲ್ಲೆಲ್ಲ ಫುಲ್ ಅಕ್ವೇರಿಯಮ್ಸ್ ಇತ್ತು ಮತ್ತು ಸ್ವಲ್ಪ ಲಕ್ಸುರಿ ಆಗಿದೆ ಇದು ಹೋಟೆಲು. ಸೊ ಪ್ರೈಸಸ್ ಎಲ್ಲ ಜಾಸ್ತಿನೇ ಇತ್ತು. ಬಟ್ ಅಂದರೆ ಇದು ಏನಂತ ಹೇಳಿದ್ರೆ ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಫುಡ್ ನಿಮ್ಗೆ ಸಿಗುತ್ತೆ. ದೋಸೆ, ಇಡ್ಲಿ ಇದೆಲ್ಲ ಸಿಗುತ್ತೆ. ಸೊ ಇದನ್ನೇ ನಾವು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮೈಸೂರು ಮಸಾಲೆ ದೋಸೆ ಎಲ್ಲನೂ ಸಿಗುತ್ತೆ. ಸೌತ್ ಇಂಡಿಯಾದಲ್ಲಿ ಏನೇನು ಸಿಗುತ್ತೆ ನಮ್ಮ ಕರ್ನಾಟಕ ಸ್ಟೈಲ್ ಫುಡ್ಸ್ ಅದೆಲ್ಲ ಕೂಡ ಇಲ್ಲಿತ್ತು. ಹಾಗೆ ಪಕ್ಕದಲ್ಲಿ ಅಕ್ವೇರಿಯಮ್ಸ್ ಕೂಡ ಇರುತ್ತೆ. ಸೊ ಫಿಶ್ ಕೂಡ ನೋಡ್ಬೋದು ನೀವು. ಅಲ್ಲಿ ಊಟ ಮಾಡ್ಕೊಂಡು ನಾವು ನೆಕ್ಸ್ಟು ರೂಮ್ ಹೊರಟ್ವಿ. ಆ್ಯಕ್ಚುಲಿ ನಾವು ಈ ಟೈಮು ಬೂಜಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ವಿ. HK ರೆಸಾರ್ಟ್ ಅಂತ, ಮೀನ್ಸ್ ಹರಿಕೃಷ್ಣ ರೆಸಾರ್ಟ್ ಅಂತ. ಇದು ಬೂಜಿಂದ ಸ್ವಲ್ಪ ಈಚೆ ಇದೆ, ಬಟ್ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ. ಸೊ ನಾವು ಇಲ್ಲಿ ಸ್ಟೇ ಮಾಡಿದ್ವಿ. ಸೊ ಇಲ್ಲಿಗೆ ಬಂದು ನಮ್ಮ ಫಸ್ಟ್ ಡೇ ಆಫ್ ಗುಜರಾತ್ ಜರ್ನಿ ಇಲ್ಲಿಗೆ ಮುಗೀತು. ಸೊ ಆಮೇಲೆ ರೆಸ್ಟ್ ಮಾಡಿದ್ವಿ.